ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಎದ್ದು ಕಿಚನಿಗೆ ಹೋಗುವಾಗ ಅಮ್ಮ ದೋಸೆ ಮಾಡ್ತಾ ಇದ್ರು. ನಾನು ವಿಡಿಯೋ ತೆಗ್ದಿದ್ದಕ್ಕೆ ದೋಸೆ ಕರೆಕ್ಟಾಗಿ ಬಂದಿಲ್ಲ ಅಂತ ಹೇಳಿದ್ರು. ನಮ್ಮ ಮನೇಲಿ ನಾವು ಮಿಕ್ಸ್ ದೋಸೆ ಮಾಡೋದು, ರಾಗಿ, ಓಟ್ಸ್ ಮತ್ತೆ ರೈಸ್ ಹಾಕಿ. ಚಪಾತಿಗೂ ನಾವು ಮಿಕ್ಸ್ ಮಾಡೇ ಮಾಡೋದು, ಅಂದರೆ ಹೆಸರು ಬೇಳೆ ಎಲ್ಲ ಹಾಕಿ, ರಾಗಿ ಕೆಲವೊಮ್ಮೆ ಯಾವುದಾದ್ರೂ ಬೇರೆ ಬೇರೆ ಥರ ಹಾಕಿ ತಿಂತಾ ಇರ್ತೀವಿ. ನೀವು ಸಹ ಟ್ರೈ ಮಾಡಿ. ನಾನಂದರೆ ಬೆಳಗ್ಗೆ ಮಧ್ಯಾಹ್ನ ಮಾತ್ರ ನಾನು ರೈಸ್ ತಿನ್ನೋದು, ಸಂಜೆ ನಾನು ಚಪಾತಿ ಅಥವಾ ದೋಸೆ ಆ ಥರನೇ ತಿನ್ನೋದು. ಸೊ ಡೈಲಿ ಚಪಾತಿ ಒಳ್ಳೇದಲ್ಲ ಅಲ್ವಾ, ಅದಕ್ಕೆ ಮಿಕ್ಸ್ ಮಾಡಿ ತಿನ್ನೋದು. ಇದು ಹೆಲ್ತಿಗೆ ಆ್ಯಕ್ಚುಲಿ ಒಳ್ಳೆಯದು. ಸೊ ನಾನು ಕೈಕಂಬ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೆ. ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ರು, ಅದಕ್ಕೆ ಟಾರ್ಪಲೆಲ್ಲ ಹಾಕಿದ್ರು. ಬಿಸಿಲು ಕಾಲ ಅಲ್ವಾ, ತುಂಬ ಬಿಸಿಲಿತ್ತು. ಸೊ ನಾನು ಅದ್ರ ಕೆಳಗೇನೆ ನಿಂತಿದ್ದೆ. ನಮ್ಮ ಕೈಕಂಬದಲ್ಲೆಲ್ಲ ಹೈವೇ ಮಾಡ್ತಾ ಇದ್ದಾರೆ. ಸೊ ಅಂಡರ್ ಪಾಸ್ ಬೇಕಂತ ಸ್ಟ್ರೈಕ್ ಮಾಡ್ತಾ ಇದ್ರು. ಅಂಡರ್ ಪಾಸ್ ಒಂದು ಮಾಡಬೇಕಿಲ್ಲ ಅಂದರೆ ತುಂಬ ಅಂಗಡಿಗಳಿಗೆಲ್ಲ ಲಾಸ್ ಆಗುತ್ತೆ. ಮತ್ತು ಸ್ಟ್ರೈಕ್ ಇದು ಮುಂಚೆಯಿಂದನೇ ಅವ್ರು ಸ್ಟಾರ್ಟ್ ಮಾಡಬೇಕಿತ್ತು. ಈಗ ಲಾಸ್ಟ್ ಮೂಮೆಂಟಿಗೆ ಸ್ಟಾರ್ಟ್ ಮಾಡಿದ್ದಾರೆ. ಅದ ಇಲ್ವಾ ಅಂತ ಗೊತ್ತಿಲ್ಲ. ಮೇ ಬಿ ಆದರೆ ಒಳ್ಳೇದು ಅಂತ ನಾನು ಅಂದ್ಕೊಳ್ತೀನಿ. ನಾನು ಕಾರ್ಕಳ ಬಸ್ ಸ್ಟ್ಯಾಂಡಿಗೆ ಬಂದು ತಲುಪಿದ್ದೀನಿ. ನಾನಿಲ್ಲಿ ಚಿಕ್ಕಮ್ಮನ ಮನೆಗೆ ಬಂದಿದ್ದು. ಬಸ್ ಸ್ಟ್ಯಾಂಡಿಂದ ಹಾಗೆ ಮುಂದೆ ಬರುವಾಗ ಲಕ್ಷ್ಮಿ ಕ್ರೀಮ್ ಪಾರ್ಲರ್ ಅಂತ ಸಿಗುತ್ತೆ. ಅಲ್ಲಿ ಫುಲ್ ಐಸ್ ಕ್ರೀಮ್ ಮಾತ್ರ ಸಿಗೋದು. ಸೊ ಇವ್ರು ತುಂಬ ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿರೋ ಐಸ್ ಕ್ರೀಮ್ ಸಿಗುತ್ತೆ. ನಾನು ಹೋಗಿದ್ದೆ, ತುಂಬ ಚೆನ್ನಾಗಿತ್ತು. ಹಾಗೆ ಆಂಟಿದೆಲ್ಲ ಸ್ವಲ್ಪ ಸ್ಟೋರಿ ಕೇಳ್ಕೊಂಡು ಅಂಕಲ್ ಮತ್ತು ನಾನು ನನ್ನ ತಮ್ಮನ ಕರ್ಕೊಂಡು ಬರ್ಲಿಕ್ಕೆ ಸ್ಕೂಲಿಗೆ ಹೋಗಿದ್ವಿ. ಇಲ್ಲಿ ನೋಡಿದ್ರೆ ಗ್ರೌಂಡಲ್ಲಿ ಎಲ್ಲರೂ ಗಾಳಿಪಟಲ್ಲಿ ಆಟಾಡ್ತಾ ಇದ್ರು. ನನಗಂತೂ ಫುಲ್ ಖುಷಿ ಆಯ್ತಪ್ಪ ನೋಡಿ. ನಾನು ಹೋಗಿ ಆಟಾಡುವ ಅಂತ ಅನಿಸ್ತಿತ್ತು. ಚೈಲ್ಡ್ಹುಡ್ ಡೇಸೇ ಎಷ್ಟಿದ್ರು ಬೆಸ್ಟ್. ಚಿಕ್ಕವ್ರು ಇರಬೇಕಾದ್ರೆ ಅಂದ್ಕೊಳ್ತೀವಿ ದೊಡ್ಡವ್ರು ಎಷ್ಟು ಲಕ್ಕಿ ಅಂತ. ಈಗ ದೊಡ್ಡವ್ರು ಆದ್ಮೇಲೆ ಅನಿಸ್ತದೆ ಚಿಕ್ಕವರೇ ಎಷ್ಟು ಲಕ್ಕಿ ಅಂತ ಅಲ್ವಾ. ಇವರಿಗೆ ಈ ಕ್ಯಾಂಪಸ್ ಬಿಟ್ಟು ಹೊರಗಡೆ ಬರ್ಲಿಕ್ಕಿಲ್ಲ. ಮತ್ತೆ ಕ್ಯಾಂಟೀನ್ ಉಂಟು, ನೋಡ್ಬೋದು. ನಾನು ಕ್ಯಾಂಟೀನಲ್ಲೇ ಕೂತ್ಕೊಂಡಿದ್ದೆ, ತುಂಬ ದೊಡ್ಡ ಕ್ಯಾಂಟೀನ್. ಸೊ ನಮ್ಮ ಚೈಲ್ಡ್ಹುಡ್ಡಲ್ಲಿ ಕ್ಯಾಂಟೀನ್ ಎಲ್ಲ ಏನಿರಲಿಲ್ಲ. ಅಂದರೆ ನಮ್ಮದು ಸ್ಕೂಲದ್ದು ಪಕ್ಕನೇ ಒಬ್ರು ಅಜ್ಜಿ ಕೊಡ್ತಾ ಇದ್ರು. ಸೊ ಅದು ಅಜ್ಜ ಅಂಗಡಿ. ಅಲ್ಲಿ ನಾವು ನೆಲ್ಲಿಕಾಯಿ ತಗೊಳ್ಳಿಕ್ಕೆಲ್ಲ ಹೋಗ್ತಿದ್ವಿ. 1-2 ರೂಪಾಯಿ ಇದ್ರು ನೆಲ್ಲಿಕಾಯಿ, ಜಾಮೂನು ಅದೆಲ್ಲ ತಗೊಂಡ್ ಬರ್ತಿದ್ವಿ. ಮನೆಗೆ ತಲುಪಾದ್ಮೇಲೆ ಊಟ ಎಲ್ಲ ಮಾಡಾಯ್ತು. ಈಗ ನಮ್ಮ ಮನೆಗೆ ನಾವು ಹೊರಟ್ವಿ. ಅದಕ್ಕೆ ಆಂಟಿ ಬಸ್ಲೆ ಎಲ್ಲ ತೆಗೆದು ಕೊಡ್ತಿದ್ದಾರೆ ನಮ್ಮ ಮನೆಗೆ ತಗೊಂಡು ಹೋಗ್ಲಿಕ್ಕೆ. ಬಸ್ ಸಿಕ್ತು. ಬಸ್ಸಲ್ಲಿ ಬರುವಾಗ ಸ್ಯಾಡ್ ಸಾಂಗ್ ಹಾಕಿದ್ರು. ನನ್ನ ಮೂಡು ಸ್ಯಾಡ್ ಆಗಿತ್ತು. ಹೈವೇ ಮಾಡಿ ನಮ್ಮ ಮನೆಗೆ ಸ್ವಲ್ಪ ನಾವು ಬೇಗನೆ ತಲುಪ್ತೀವಿ. ರೋಡ್ ಏನೋ ಚೆನ್ನಾಗೇ ಆಗಿದೆ, ಆದರೆ ಗ್ರೀನರಿ ಎಲ್ಲ ತುಂಬ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಈ ಕಡೆ ರೋಡಲ್ಲಿ ಹೋಗುವಾಗಲ್ಲ. ಈಗ ಆ ಥರ ಏನೂ ಸಿಗಲ್ಲ. ನೋಡಿ, ನಮ್ಮ ಮೂಡು ಒಂದು ಸಾಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಪಾಸಿಟಿವ್ ವೆಬ್ ಇದ್ದರೆ ಪಾಸಿಟಿವ್ ಆಗಿರ್ತೀವಿ, ನೆಗೆಟಿವ್ ವೆಬ್ ಇದ್ದರೆ ನೆಗೆಟಿವ್ ವೆಬ್ಬಲ್ಲಿ ಇರ್ತೀವಿ ಅಂತ ಇದಕ್ಕೆ ಹೇಳೋದು ಅನ್ಸುತ್ತೆ ಅಲ್ವಾ. ಸೊ ನಾನು ಇವತ್ತು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಾದರೂ ನೀವು ನನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎಲ್ಲ ವೀಡಿಯೋಸಲ್ಲೂ ಯೂಸ್ಫುಲ್ ಅದು ಹೇಳ್ತಾ ಇರ್ತೀನಿ, ಇನ್ನು ಮುಂದೆನೂ ಹೇಳ್ತೀನಿ. ಓಕೆ, ಬಾಯ್.